ಕೋಬ್ರಾ ಉಸಿರಾಡೋಕ್ಕೂ ಆಗದೆ ತುಂಬಾ ಕಷ್ಟಪಡ್ತಾ ಇದ್ದ. ಅವನ ಮುಖದ ಬಣ್ಣ ಚೇಂಜ್ ಆಗಿ ಕಣ್ಗಳು ಮೇಲ್ ನೋಡೋಕ್ ಶುರು ಮಾಡಿದ್ವು. ವಿರಾಜ್ ಉಗ್ರಾವತಾರ ನೋಡಿ ಅಲ್ಲಿರೋರೆಲ್ರೂ ಭಯದಿಂದ, ಅಯ್ಯೋ, ಈ ವಿರಾಜ್ ಏನಾದ್ರೂ ಕೋಬ್ರನ್ನ ಸಾಯಿಸಿದ್ರೆ ಅವನ್ ಗ್ಯಾಂಗು ನಮ್ಮನ್ನ ಸುಮ್ಮನೆ ಬಿಡಲ್ಲ, ಸುರ್ಬಿ ಪ್ಲೀಸ್ ಸ್ಟಾಪ್ ಹಿಮ್ ಅಂತ ಸುರ್ಬಿ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡ್ರು. ಆಲ್ ಆಫ್ ಸಡನ್ ಹೀಗೆಲ್ಲ ನಡೀತಾ ಇರೋದು ನೋಡಿ ಸುರ್ಬಿ ಶಾಕಿಂದ ನಿಂತಿದ್ಲು. ನಂತರ ಓಡ್ ಹೋಗಿ ವಿರಾಜ್ ಕೈ ಹಿಡಿದು, ಬಿಡು ಅವನನ್ನ, ಅವನು ಸತ್ತು ಹೋಗ್ತಾನೆ, ಬಿಡು ಅಂತ ಅವನ ಕೈ ಎಳಿತಾ ಇದ್ಲು. ವೀರ್ ಪ್ಲೀಸ್ ಬಿಟ್ಬಿಡು ಅವನನ್ನ, ನನಗೆ ತುಂಬಾ ಭಯ ಆಗ್ತಾ ಇದೆ, ವೀರ್ ಪ್ಲೀಸ್ ಲೀವ್ ಹಿಮ್ ಅಂತ ಜೋರಾಗಿ ಕೂಗಿದ್ಲು. ಅವಳು ಹಾಗೆ ಕೂಗ್ತಿದ್ದ ಹಾಗೆ ವಿರಾಜ್ ಪಟ್ಟನೆ ಕೋಬ್ರಾ ಕುತ್ಕೆ ಬಿಟ್ಟ. ಅವನ ಕಣ್ಣಲ್ಲಿರೋ ಬೆಳಕು ಮಾಯ ಆಯ್ತು. ಕೋಬ್ರಾ ಜೋರಾಗಿ ಕೆಮ್ತ ಭಯದಿಂದ ವಿರಾಜ್ನ ನೋಡ್ತಾ ಇದ್ದ. ಹೇಯ್, ನನ್ನೇ ಸಾಯಿಸೋಕ್ ನೋಡ್ತೀಯಾ? ನಮ್ಮ ಬಾಸ್ಗೆ ಏನಾದ್ರೂ ಗೊತ್ತಾದ್ರೆ ನಿನ್ನ ಕೈ ಕಾಲು ಮುರಿದು ನಾಯಿನರಿಗೆ ಹಂಚ್ತಾರೆ ಅಂತ ಮತ್ತೆ ಹೆದರಿಸ್ದ. ನಾಯಿ ಬಾಲ ಡೊಂಕು ಅಂತ ದೊಡ್ಡೋರು ನಿನ್ನಂತವ್ರು ನೋಡೇ ಹೇಳಿರ್ಬೇಕು, ಇಷ್ಟು ಮಾಡಿದ್ರು ನಿಂಗೆ ಬುದ್ಧಿ ಬರಲಿಲ್ಲ ಅಲ್ವಾ ಅಂತ ಕೇಳ್ತಾ ವಿರಾಜ್ ಮತ್ತೆ ಅವನ ಕೆನ್ನೆಗೆ ರಪ ರಪ ಅಂತ ಬಾರಿಸ್ದ. ಏಯ್, ನಮ್ಮ ಅಣ್ಣಂಗೆ ಹೊಡೆದ್ರೆ ಸುಮ್ಮನೆ ಇರಲ್ಲ. ಈಗ ತಾನೇ ಸತ್ಯಜಿತ್ ಬಾಸ್ಗೆ ಕಾಲ್ ಮಾಡಿ ಎಲ್ಲ ವಿಷಯನೂ ತಿಳಿಸಿದೀವಿ. ಅವ್ರು ಯಾವುದೇ ಟೈಮಲ್ಲಿ ಬೇಕಾದ್ರೆ ಇಲ್ಲಿ ಬರ್ಬಹುದು. ನೀವೆಲ್ಲರೂ ನಮ್ಮ ಬಾಸ್ ಕೈಯಿಂದ ಸಾಯೋದಂತೂ ಗ್ಯಾರಂಟಿ. ಅವ್ರು ನಿಮ್ ಯಾರನ್ನೂ ಸುಮ್ಮನೆ ಬಿಡಲ್ಲ ಅಂತ ಕೋಬ್ರಾ ಗ್ಯಾಂಗ್ ಎಲ್ರೂ ನೋಡ್ತಾ ಹೇಳಿದ್ರು. ಸತ್ಯಜಿತ್ ಹೆಸರು ಕೇಳ್ತಿದ್ದ ಹಾಗೆ ವಿರಾಜ್ ತುಟಿ ಅಂಚಲಿ ನಗು ಮೂಡ್ತು. ವೀರ್ ಪ್ಲೀಸ್, ಆ ಸತ್ಯಜಿತ್ ಎಷ್ಟು ಸ್ಟ್ರಾಂಗ್ ಅಂತ ಗೊತ್ತು ತಾನೆ. ನಮ್ಮ ಹತ್ರ ಅವನನ್ನು ಫೇಸ್ ಮಾಡೋಕ್ಕಾಗಲ್ಲ. ಆಗಿದ್ದು ಆಗೋಯ್ತು, ಪ್ಲೀಸ್ ಇವನನ್ನ ಬಿಟ್ಬಿಡು, ನಾವು ಆದಷ್ಟು ಬೇಗ ಇಲ್ಲಿಂದ ಹೋಗೋಣ ಬಾ ಅಂತ ಹೇಳ್ತಾ ಸುರ್ಬಿ ಅವನ ಕೈ ಎಳೆದ್ಲು. ಹಾ, ನೀವೆಲ್ಲ ಈಸಿಯಾಗಿ ತಪ್ಪಿಸ್ಕೊಂಡು ಹೋಗ್ಬೋದು ಅನ್ಕೊಂಡಿದ್ದೀರಾ? ಚಾನ್ಸೇ ಇಲ್ಲ. ನಮ್ಮ ಬಾಸ್ ಬರ್ತಿದ್ದ ಹಾಗೆ ನಿಮ್ಮೆಲ್ರೂ ಸಾಯಿಸಿ ನದಿಗೆ ಬಿಸಾಕ್ತಾರೆ, ನೋಡ್ತಾ ಇರಿ ಅಂತ ಕೋಬ್ರಾ ಮತ್ತಷ್ಟು ಜೋರಾಗಿ ವಾರ್ನ್ ಮಾಡ್ದ. ವಿರಾಜ್ ತನ್ನ ಒಂದು ಕೈಯಲ್ಲಿ ಕೋಬ್ರನ್ನ ಕುತ್ಕೆ ಹಿಡಿದು ಇನ್ನೊಂದು ಕೈಲಿ ರೋಹನ್ ಕುತ್ಕೆ ಹಿಡಿದು ದರ ದರ ಅಂತ ಇಬ್ರನ್ನು ಎಳ್ಕೊಂಡು ಹೊರಗಡೆ ಹೊರಟ. ಎಲ್ಲ ದಂಗಾಗಿ ನೋಡ್ತಿರುವಾಗ್ಲೇ ಕೋಬ್ರಾ ತಮ್ಮ ಕೂಡ ಹೊರಗೆ ಹೋದ. ವೀರ್ ನೋ, ನಿಂತ್ಕೋ ಅಂತ ಸುರ್ಬಿ ಭಯ ಆತಂಕದಲ್ಲಿ ಕೂಗ್ತಾ ಓಡ್ ಬರ್ತಿರೋದು ನೋಡಿ, ನೀನ್ ಪಾರ್ಟಿ ಹಾಲಲ್ಲೇ ಇರು, ನಾನು ಹೇಳೋ ತನಕ ಹೊರಗಡೆ ಬರಬೇಡ ಅಂತ ಅವಳಿಗೆ ಹೇಳ್ತಾ ವಿರಾಜ್ ಹೊರಗಡೆ ಹೋಗಿ ಮೇನ್ ಡೋರ್ ಕ್ಲೋಸ್ ಮಾಡ್ದ. ಹೊರಗಡೆ ಕಾರಿಡಾರಲ್ಲಿರೋ ಚೇರಲ್ಲಿ ವಿರಾಜ್ ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತ್ಕೊಂಡ. 15 ನಿಮಿಷ ಆಗ್ತಿದ್ದ ಹಾಗೆ ಅವ್ರ ರೆಸಾರ್ಟ್ ಮುಂದೆ 2 ದೊಡ್ಡ ಕಾರ್ ಬಂದು ನಿಲ್ತು. ಅದರಿಂದ ಬ್ಲ್ಯಾಕ್ ಕಲರ್ ಕೋಟ್ ಹಾಕಿರೋ ಸತ್ಯಜಿತ್ ಬಾಯಲ್ಲಿ ಸಿಗಾರ್ ಇಟ್ಕೊಂಡು ಕೆಳಗಿಳ್ದ. ಸತ್ಯಜಿತ್ ಕಾರಿಡಾರ್ ಹತ್ರ ಬರ್ತಿದ್ದ ಹಾಗೆ ಅಲ್ಲಿ ಕೂತಿರೋ ವಿರಾಜ್ನ ನೋಡಿ, ವಿರಾಜ್ ಸರ್ ನೀವಿಲ್ಲಿ ಅಂತ ಆಶ್ಚರ್ಯದಿಂದ ಕೇಳ್ದ. ಆಗ ಕೋಬ್ರಾ ಎದ್ದು ನಿಂತು, ಬಾಸ್, ಈ ಗಲಾಟೆ ನಡೆಯೋದಕ್ಕೆ ಇವನೇ ಕಾರಣ. ನಾನ್ ನಿಮ್ ಹೆಸರು ಹೇಳಿದ್ಮೇಲೂ ನಂಗೆ ಹೊಡೆಯೋ ಧೈರ್ಯ ಮಾಡಿದಾನೆ, ಅವನ್ನ ಸುಮ್ಮನೆ ಬಿಡಬೇಡಿ ಅಂತ ಚಾಡಿ ಹೇಳ್ದ. ಆದ್ರೆ ಸತ್ಯಜಿತ್ ಅವನ ಮಾತನ್ನ ಇಗ್ನೋರ್ ಮಾಡ್ತಾ, ವಿರಾಜ್ ಸರ್ ಏನಾಯ್ತು, ಯಾಕೆ ಸಿಟ್ಟು ಮಾಡ್ಕೊಂಡಿದ್ದೀರಾ ಅಂತ ಭಯದಿಂದ ಕೇಳ್ದ. ಆದ್ರೆ ವಿರಾಜ್ ಏನೂ ಮಾತಾಡ್ದೆ ಸೈಲೆಂಟ್ ಆಗಿ ಲುಕ್ ಕೊಡ್ತಾ ಇದ್ದ. ಆ ಸೈಲೆಂಟ್ ಲುಕ್ಗೆ ಸತ್ಯಜಿತ್ಗೆ ಇನ್ನೂ ಭಯ ಹುಟ್ಟಿಸ್ತಾ ಇತ್ತು. ಏನ್ ಬಾಸ್ ನೀವು ಅವನಿಗೆ ಸರಿಯಾಗಿ ಬುದ್ಧಿ ಕಲ್ಸೋದ್ ಬಿಟ್ಟು ತುಂಬಾ ಪೊಲೈಟ್ ಆಗಿ ಮಾತಾಡ್ತಾ ಇದ್ದೀರಲ್ಲ, ಯಾಕೆ? ನೀವ್ ಇವನಿಗೆ ಭಯ ಪಡೋ ಅವಶ್ಯಕತೆ ಇಲ್ಲ ಬಾಸ್, ಇವನೊಬ್ಬ ಯೂಸ್ಲೆಸ್ ಫೆಲೋ ಅಂತ ಕೋಬ್ರಾ ಸಿಟ್ಟಿಂದ ಹೇಳ್ದ. ಆಗ ಸತ್ಯಜಿತ್ ಸಿಟ್ಟಿಂದ ಕೋಬ್ರಾ ಕಡೆ ಒಂದು ಲುಕ್ ಕೊಟ್ಟು ಸುಮ್ನಿರೋಕ್ ಹೇಳ್ದ. ನೀವೇ ಹೇಳಿ ಸರ್, ಈ ಕೋಬ್ರಾ ಕಡೆಯಿಂದ ನಿಮ್ಗೇನಾದ್ರೂ ತೊಂದರೆ ಆಯ್ತಾ ಅಂತ ಸತ್ಯಜಿತ್ ಡೌಟಿಂದ ಕೇಳಿದಾಗ ವಿರಾಜ್ ಸ್ಟೈಲಾಗಿ ಎದ್ದು ನಿಂತ. ಪಾಕೆಟ್ ಒಳಗೆ ಕೈ ಹಾಕೊಂಡು, ಈ ಕೋಬ್ರಾ ನನ್ನ ಹೆಂಡತಿ ಮೇಲೆ ಕಣ್ಣು ಹಾಕಿದ್ದಾನೆ, ನೀನೇ ಹೇಳು ಇವನ್ಗೇನ್ ಮಾಡ್ಬೇಕು ಅಂತ ಕೇಳಿದಾಗ ಸತ್ಯಜಿತ್ ಅವನ ಕೆನ್ನೆಗೆ ರಪ ರಪ ಅಂತ ಹೊಡಿತಾ, ಮುಚ್ಚೋ ಬಾಯಿ, ಇನ್ನೊಂದು ವರ್ಡ್ ನಿನ್ನ ಬಾಯಿಂದ ಹೊರಗೆ ಬಂದ್ರು ನಾನಿನ್ನ ಇಲ್ಲೇ ಸಾಯಿಸ್ತೀನಿ. ಮೊದಲು ನೀವೆಲ್ಲ ವಿರಾಜ್ ಸರ್ ಕಾಲಿಗೆ ಬಿದ್ದು ಸಾರಿ ಕೇಳಿ ಅಂತ ಅವನನ್ನ ವಿರಾಜ್ ಕಾಲ್ ಹತ್ರ ತಳ್ದ. ಸತ್ಯಜಿತ್ ಆರ್ಡರ್ ಮಾಡ್ತಿದ್ದ ಹಾಗೆ ಕೋಬ್ರಾ ಮತ್ತೆ ಅವನ ಕಡೆಯವರು ತುಟಿಕ್ ಪಿಟಿಕ್ ಅಂದೆ ಅವನ್ ಕಾಲ್ ಹಿಡ್ಕೊಂಡ್ರು. ಇಡೀ ಏರಿಯಾಕ್ಕೆ ಡೌನ್ ಆಗಿರೋ ಸತ್ಯಜಿತ್ ವಿರಾಜ್ಗೆ ಭಯ ಪಡ್ತಾ ಇರೋದು ನೋಡಿ ರೋಹನ್ಗೆ ಆಶ್ಚರ್ಯ ಆಯ್ತು. ಇನ್ಫ್ಯಾಕ್ಟ್ ಪಾರ್ಟಿ ಮುಗಿದ ಮೇಲೆ ತನ್ನ ತಂದೆಗೆ ಹೇಳಿ ವಿರಾಜ್ನ ಕೊಲ್ಲೋ ಪ್ಲಾನ್ ಮಾಡಿದ್ದ. ಆದ್ರೆ ಈಗ ತನ್ನ ಪ್ಲಾನ್ ಎಲ್ಲ ನೆನೆಸ್ಕೊಂಡು ಅವನಿಗೆ ನಗು ಬಂತು. ಯಾಕಂದ್ರೆ ಸತ್ಯಜಿತ್ ಅಂತ ಡಾನೇ ಅವನ ಮುಂದೆ ತಲೆ ಬಾಗಿದ್ದಾನೆ ಅಂದ್ರೆ ನಾನ್ ಯಾವ ಲೆಕ್ಕ ಅನಿಸ್ತು. ತಕ್ಷಣ ಅವನು ಕೂಡ ವಿರಾಜ್ ಕಾಲ್ ಹಿಡ್ಕೊಂಡು, ಐ ಆಮ್ ಸಾರಿ ವಿರಾಜ್, ನಾನು ನಿನಗೆ ತುಂಬ ಇನ್ಸಲ್ಟ್ ಮಾಡಿದೆ, ನೀನು ಇಷ್ಟು ಪವರ್ಫುಲ್ ಅಂತ ಗೊತ್ತಿರಲಿಲ್ಲ
ಅಂತ ಹೇಳ್ದ. ನಂತರ ವಿರಾಜ್ ಜೇಬೊಳಗೆ ಕೈ ಹಾಕೊಂಡು, ಈಗ್ಲಾದ್ರೂ ನಿನ್ನ ಸ್ಥಾನ ಎಲ್ಲಿ ಅಂತ ಗೊತ್ತಾಯ್ತಲ್ಲ ಸತ್ಯಜಿತ್, ಇನ್ನು ಮುಂದೆ ನಿನ್ನ ಹುಡುಗರು ನನ್ನ ಕಣ್ಣಿಗೆ ಬಿದ್ರು ಅಂದರೆ ನಾನು ಅವ್ರನ್ನ ಶೂಟ್ ಮಾಡ್ತೀನಿ ಅಂತ ವಾರ್ನ್ ಮಾಡಿ ಪಾರ್ಟಿ ಹಾಲ್ ಒಳಗೆ ಹೋದ. ಒಳಗಡೆ ಸುರಭಿ ಟೆನ್ಷನ್ನಿಂದ ಆ ಕಡೆ ಈ ಕಡೆ ಓಡಾಡ್ತಾ ಇದ್ಲು. ನಂತರ ವಿರಾಜ್ ಡೋರ್ ಓಪನ್ ಮಾಡಿ ಒಳಗೆ ಬರ್ತಿದ್ದ ಹಾಗೆ ಓಡ್ ಹೋಗಿ, ವೀರ್ ನಿನ್ಗೇನೂ ಆಗಿಲ್ಲ ತಾನೆ, ಆ ಸತ್ಯಜಿತ್ ನಿನ್ಗೇನೂ ಮಾಡಿಲ್ಲ ತಾನೆ ಅಂತ ಅವನ ಮೈನೆಲ್ಲ ಚೆಕ್ ಮಾಡ್ತಾ ಗಾಬರಿಯಲ್ಲಿ ಕೇಳಿದ್ಲು. ಅವಳು ಮನ್ಸಲ್ಲಿ ತನ್ನ ಬಗ್ಗೆ ಇರೋ ಕಾಳಜಿ ನೋಡಿ ವಿರಾಜ್ಗೆ ಖುಷಿ ಆಯ್ತು. ಆಲ್ ಓಕೆ, ನಿನ್ ಗಂಡನ ಮೈ ಮುಟ್ಟೋ ಧೈರ್ಯ ಯಾರಿಗೂ ಇಲ್ಲ, ಬಾ ಅಂತ ಹೇಳ್ತಾ ಸುರಭಿ ಕೈ ಹಿಡ್ಕೊಂಡು ಪಾರ್ಟಿಯಿಂದ ಹೊರಗೆ ಹೋದ. ಇನ್ನೊಂದ್ ಕಡೆ ಸುರಭಿ ಕಾರಲ್ಲಿ ಹೋಗ್ತಾ, ವಿರಾಜ್ ಹೊರಗಡೆ ಏನ್ ನಡೀತು ಅಂತ ಕ್ಯೂರಿಯಸ್ ಆಗಿ ಕೇಳಿದಾಗ ವಿರಾಜ್ ಸ್ಮೈಲ್ ಮಾಡ್ತಾ, ಏನಿಲ್ಲ, ದಾರಿ ತಪ್ಪಿರೋ ಮಕ್ಕಳಿಗೆ ಸರಿಯಾದ ಪಾಠ ಹೇಳ್ದೆ ಅಷ್ಟೆ ಅಂತ ಒಗಟಾಗಿ ಹೇಳ್ದ. ಅವನ ಮಾತಲ್ಲಿ ಅಡಗಿರೋ ಗುಟ್ಟು ಸುರಭಿಗೆ ಅರ್ಥ ಆಗ್ಲಿಲ್ಲ. ಬಟ್ ವೀರ್, ನೀನ್ಯಾಕೆ ಅಷ್ಟೊಂದು ರಿಸ್ಕ್ ತಗೊಂಡೆ, ನಿನ್ಗೇನಾದ್ರೂ ಆಗಿದ್ರೆ ಅಂತ ಸುರಭಿ ಟೆನ್ಷನಿಂದ ಹೇಳಿದ್ಲು. ವಿರಾಜ್ ಅವಳ ಕಣ್ಗಳನ್ನ ನೋಡ್ತಾ, ನನ್ಗೇನು ಪ್ರಾಬ್ಲಮ್ ಬಂದರೂ ನಾನು ಫೇಸ್ ಮಾಡ್ತೀನಿ, ಆದರೆ ನಿನ್ನ ಮೈಗೆ ಸಣ್ಣ ಗೀರಾದರೂ ನಾನು ಸಹಿಸಲ್ಲ ಸುರಭಿ, ನಾನಿರೋವರೆಗೂ ನಿನ್ಗೇನೂ ಆಗೋಕ್ ಬಿಡಲ್ಲ ಅಂತ ಪ್ರೀತಿಯಿಂದ ಹೇಳ್ದ. ಇವತ್ತು ವಿರಾಜ್ ಇಂದಿರಾ ಎಸ್ಟೇಟಲ್ಲಿರೋ ಒಂದು ದೊಡ್ಡ ಮನೆನ ನೋಡೋಕ್ ಬಂದಿದ್ದ. ಇಡೀ ಸಿಟಿಲಿ ತುಂಬ ಕಾಸ್ಟ್ಲಿ ಆ್ಯಂಡ್ ಸೆಕ್ಯೂರ್ಡ್ ಏರಿಯಾ ಅಂದರೆ ಇಂದಿರಾ ಎಸ್ಟೇಟ್ ಆಗಿತ್ತು. ಅಲ್ಲೂ 1 ಕೋಟಿಗೂ ಕಡಿಮೆ ಮನೆ ಸಿಗ್ತಾ ಇರಲಿಲ್ಲ. ಈಗ ವಿರಾಜ್ ನೋಡ್ತಾ ಇರೋ ಮನೆ ಸುಮಾರು 1.5 ಕೋಟಿ ಬೆಲೆ ಬಾಳ್ತಾ ಇತ್ತು. ಆ ಮನೆಯ ಇಂಟೀರಿಯರ್ಸ್, ಡಿಸೈನ್ಸ್, ಫರ್ನಿಚರ್ಸ್ ಎಲ್ಲ ವಿರಾಜ್ಗೆ ತುಂಬ ಇಷ್ಟ ಆಯಿತು. ಈ ಮನೆಯಲ್ಲಿ ತನ್ನ ಹೆಂಡತಿ ಮಹಾರಾಣಿ ಹಾಗೆ ಜೀವನ ಮಾಡ್ತಾಳೆ ಅಂತ ಕನ್ಸು ಕಾಣ್ತಾ ಇದ್ದ. ಆ ಏರಿಯಾದ ಸೈಟ್ ಓನರ್ ವಿರಾಜ್ನ ಮೇಲಿಂದ ಕೆಳಗವರೆಗೂ ನೋಡ್ತಾ, ಇವನು ಈ ಏರಿಯಾದಲ್ಲಿ ಮನೆ ತಗೊಳ್ತಾನ, ನೋಡೋಕ್ ಬಿಕಾರಿ ಆಗಿದ್ದಾನೆ, ಇವನು ಹಾಕೊಂಡಿರೋ ಬಟ್ಟೆ ನೋಡಿದ್ರೆ ಇವನ ಹತ್ರ 1 ಕೋಟಿ ಅಲ್ಲ 1,000ನೂ ಇದ್ದ ಹಾಗೆ ಕಾಣಲ್ಲ, ಇವನಿಗೆ ಮನೆ ತೋರಿಸಿ ನನ್ನ ಟೈಮ್ ವೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೆ ಅಂತ ಮನಸ್ಸಲ್ಲೇ ಅಂದ್ಕೊಳ್ತಾ ಇದ್ದ. ಸರ್, ಈ ಮನೆಗೆ 1.5 ಕೋಟಿ ಆಗತ್ತೆ, ನೀವು ಈ ಮನೆನ ಪರ್ಚೇಸ್ ಮಾಡ್ತೀರಾ ಅಂತ ಡೌಟ್ಫುಲ್ಲಾಗಿ ಕೇಳ್ದ. ಅವನು ಯಾಕೆ ಹಾಗೆ ಕೇಳ್ದ, ಅವನ ಮನಸ್ಸಲ್ಲಿರೋ ಡೌಟ್ ಏನು ಅಂತ ವಿರಾಜ್ಗೆ ಚೆನ್ನಾಗಿ ಅರ್ಥ ಆಯಿತು. ಅದಕ್ಕೆ ಅವನು ಏನೋ ಹೇಳೋಕೆ ಬಾಯಿ ತೆಗೆದಾಗ ಅವನ ಮೊಬೈಲ್ಗೆ ಸುರಭಿ ಕಾಲ್ ಮಾಡಿದ್ಲು. ಯೂಶುವಲಿ ಸುರಭಿ ವಿರಾಜ್ಗೆ ಕಾಲ್ ಮಾಡ್ತಾ ಇರಲಿಲ್ಲ, ಏನಾದರೂ ಅರ್ಜೆಂಟ್ ಇದ್ರೆ ಮಾತ್ರ ಕಾಲ್ ಮಾಡ್ತಾ ಇದ್ಲು. ಅದಕ್ಕೆ ಅವಳು ಕಾಲ್ ಬರ್ತಿದ್ದ ಹಾಗೆ ವಿರಾಜ್ ಇಮಿಡಿಯೇಟ್ ಆಗಿ ಕಾಲ್ ಪಿಕ್ ಮಾಡ್ದ. ವೀರ್, ನೀನ್ ಇಮಿಡಿಯೇಟ್ ಆಗಿ ಜ್ಯೋತಿ ಟವರ್ಸ್ಗೆ ಬಾ, ಕಿಂಗ್ ಆಫ್ ದ ವರ್ಲ್ಡ್ ಜ್ಯುವೆಲರಿ ಮಿಸ್ ಆಗಿದೆ. ಸುರಭಿ ಮಾತಲ್ಲಿ ಇದ್ದ ಆತಂಕಕ್ಕೆ ವಿರಾಜ್ ಎದೆ ಬಡ್ತಾ ಡಬಲ್ ಆಯ್ತು. ನಾಳೆ ಬೆಳಿಗ್ಗೆ ಆದ್ರೆ ಎಕ್ಸಿಬಿಷನ್, ಈ ಟೈಮಲ್ಲಿ ಸುರಭಿ ಮಾಡಿರೋ ಜ್ಯುವೆಲರಿ ಹೇಗ್ ಮಿಸ್ ಆಯ್ತು? ಇದ್ರ ಹಿಂದೆ ಯಾರ ಕೈವಾಡ ಇದೆ? ಕೇವಲ ಪಾಕೆಟ್ FM ನಲ್ಲಿ ಈಗಲೇ ಡೌನ್ಲೋಡ್ ಮಾಡಿ ಹಾಗೂ ಕೇಳಿ ವಿರಾಜ್ನ ಅದ್ಭುತ ಕತೆ ವೀರಮಾಣಿಕ್ಯ. ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ.